ನಾವ ಅವ್ರ ಮಗ ಅಂತ ಅನ್ನೋದು. ನೀವು ನಿಮ್ ತಂದೆಯವ್ರ ಮಗ ಅಲ್ವಾ? ಹಾ, ನಮ್ ತಂದೆಯವ್ರ ಮಗಾನ ಇರ್ತಾರ್ರಿ ಎಲ್ಲಾರ. ಹಾ, ಅದೇ ಎಲ್ಲೈತ್ರಿ ಹುಡುಗಿ? ಮನ್ಯಾಗ ಐತಿ. ಹಲೋ ಹಲೋ, ಯಾರು ಮಂಜು ಮಾತಾಡೋದ? ಹೌದ್ರಿ, ನೀವ್ ಯಾರ್ರಿ? ನಾ ಬ್ರೋಕರ್ ಅಂತಂದೇಳಿ, ಮದುವೆ ಬ್ರೋಕರ್. ಹಾ, ಹೇಳ್ರಿ. ಅದೇ ನಿಮ್ಮ ಅಪ್ಪಾಜಿ ಅವರೊಂದು ಹೆಣ್ಣು ನೋಡಕ್ ಕೊಟ್ಟಿದ್ರ ನಂಗೆ. ಯಾವ್ರಿ ನೀವು? ಹಾ, ಯಾವ್ರಿ? ನಮ್ದು ಚಿಕ್ಕೋಡಿ ಅಂತ. ಚಿಕ್ಕೋಡಿ ರೀ? ಹಾ. ಯಾವಾಗ ಕೊಟ್ಟಿದ್ರಿ ನಂಬರ್? ಸುಮಾರು ಒಂದು 35ನೇ ತಾರೀಕು ಹೋದ್ ತಿಂಗಳು 35ನೇ ತಾರೀಕು ಕೊಟ್ಟಿದ್ರು. ಅದೇ ನಿಮ್ಗೆ ಹೆಣ್ಣೊಂದು ನೋಡಿದ್ವಿ, ಅದೇ ಬರ್ತೀರಾ ಅಂತಂದೇಳಿ ನಿಮ್ಮ ಅಪ್ಪಾಜಿಗೆ. ಹೌದು, ಆದ್ರ ನಿನಗ್ ನಂಬರ್ ಯಾರು ಕೊಟ್ಟದ್ರ? ನಮಗೆ ತಂದೆಯವರೇ ಕೊಟ್ರು. ಹಲೋ. ಆದ್ರೆ ಅವ್ರು ನಮಗ್ ಫೋನ್ ಹಚ್ಚಿಲ್ಲಲ್ರಿ? ಇಲ್ಲ, ಅವ್ರ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ, ಅದಕ್ಕೆ ನಿಮ್ಗೆ ಹಚ್ಚಿದೆ ನನ್ನ ಕಾಲು. ಹೌದಾ? ಅದೇ ಹುಡುಗಿ ನೋಡಿದ್ವಿ, ಅದೇ ಬಂದ್ ನೋಡ್ಕೊಂಡು ಹೋಗ್ತೀರಾ ಎಂತ ಅಂತಂದೇಳಿ. ಎಲ್ಲೈತ್ರಿ ಹುಡುಗಿ? ಮನ್ಯಾಗ ಐತಿ. ಮನ್ಯಾಗ ಐತ್ರಿ? ಹಾ, ಮನ್ಯಾಗ ಐತಿ. ಏನ್ರ ಫೋಟೋ ಗಿಟ ಕಳಿಸ್ತೀರಾ ಅಥವಾ ಅಲ್ಲೇ ಬರ್ಬೇಕು? ಇಲ್ಲ, ಡೈರೆಕ್ಟ್ ಆಗಿ ಬಂದ್ ನೋಡ್ಕೊಂಡು ಹೋಗ್ಬೋದು. ಹುಡುಗಿ ಮನೆಯಲ್ಲಿದೆ, ಮನ್ಕೊಂಡಿದ್ದೆ ಈಗ. ಏನ್ ಕೆಲಸ ಮಾಡ್ತೈತ್ರಿ? ನಾನ್ ಬೆಳಿಗ್ಗೆ ಬರ್ತಾ ಇದ್ನಲ್ಲ, ಬಾಂಡೆ ತಿಕ್ತಾ ಇತ್ತು. ಹಾ, ಮತ್ತೆ ಈಗ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಬೆಳಗ್ಗೆ ಬಾಂಡೆ ತಿಕ್ತದ? ಹಾ. ಸಾಲಿ ನಾನು ಮೊನ್ನೆ ಒಂದ್ ದಿವಸ ನೋಡಿದ್ದೆಪ್ಪ, ಬಗ್ಲಿಗೆ ಬ್ಯಾಗ್ ಹಾಕೊಂಡ್ ಹೋಗ್ತಾ ಇತ್ತು. ಅದು ಎಷ್ಟ್ ಕಲ್ತಿದೆ ಅಂತ ಪ್ರಾಪರ್ ಆಗಿ ಗೊತ್ತಿಲ್ಲ ನನ್ಗೂ. ಮತ್ತ ಅದ ಗೊತ್ತಿಲ್ದೆ ನೀವು ಕನ್ಯಾ ಹೆಂಗ್ ತೆಗಿತೀರಿ? ಇಲ್ಲ, ಅದು ನಿಮ್ಮ ಅಪ್ಪಾಜಿ ಅವ್ರು ಹೇಳಿದ್ರು, ನಾನು ಒಂದ್ ಕನ್ಯಾ ಇದ್ರೆ ಹುಡುಕ್ಪ ಅಂತಂದೇಳಿ. ಅಲ್ಲ ರೀ, ನೀವು ಅದನ್ನ ಎಲ್ಲಾ ಕೇಳ್ಕೊಂಡ್ ಬಿಟ್ಕೊಟ್ಟ ದಾರಷ್ಟಾಗ ಐತಪ್ಪ ಅಲ್ಲಿ ನೋಡೇನಪ್ಪ ಅಂದ್ರ ಹೆಂಗಿರಿ? ಅಲ್ಲಿ ಅವ್ರು ಬಾ ಅನ್ಬೇಕ್, ಅವ್ರು ನೋಡ್ ಅನ್ಬೇಕ್. ಇಲ್ಲ, ಒಂದ್ ಹೆಣ್ಣು ಇಲ್ಲ, ನಿಮ್ಮ ಅಪ್ಪಾಜಿ ಅವ್ರು ಹೇಳಿದ್ರು ನಮ್ಗೊಂದ್ ಹೆಣ್ಣು ನೋಡಿದ್ರೆ ಹುಡುಕಂತಂದ ಹೇಳಿ. ಹಾ, ಅದೇ ನಿಮ್ಮ ಅಪ್ಪಾಜಿ ಅವ್ರನ್ನ ನೋಡ್ತಿದ್ದೆ. ಅದ್ರ ಅಮೌಂಟ್ ಎಷ್ಟು ತಗೋತಿದ್ದೀರಾ ನೀವು? ಅಮೌಂಟ್ ಇಲ್ಲ, ಒಂದ್ ಹೆಣ್ಣು ಮೇಲೆ ಅಮೌಂಟ್. ಒಂದು ಹೆಣ್ಣು ಮೇಲೆ ಅಮೌಂಟ್? ಮದುವೆ ಆದ್ರೆ ಮಾತ್ರ. ಅದ ಸರಿ. ಹುಡುಗಿ ಚೆನ್ನಾಗಿದೆ? ಹಾ, ಹುಡುಗಿ ಸೇಮ್ ಇದೆ ಸರ್, ಚೆನ್ನಾಗಿದೆ ಸರ್. 2 ಕಾಲಿದೆ, 2 ಕಣ್ಣಿದೆ, 2 ಮೂಗಿದೆ, 2 ಕಿವಿದೆ. ಮಾರಾಯ, ನಾ ಅದನ್ನೆಲ್ಲ ಕೇಳಿಲ್ವಪ್ಪ. ನಿನ್ಗೆಲ್ಲಾ ಮನುಷ್ಯ ಇದ್ದಿಂದಾಗೆಲ್ಲ ಇರತ್ತತಿ. ಹಾ, ಮನುಷ್ಯ ಇದ್ದಿಂದ ಕಣ್ಣು ಇರ್ತಾವ, ಕಾಲು ಇರ್ತಾವ, ಕೈ ಇರ್ತಾವು. ನೀ ಗೋವಿಂದರಾಜನ ಅಥವಾ ಯಾರು? ನನ್ನ ಹೆಸರು ಮಂಜುನಾಥ. ಗೋವಿಂದರಾಜ್ ಇಲ್ಲ ಅಲ್ಲಿ? ಗೋವಿಂದರಾಜು ಇಲ್ಲಪ್ಪ ಇಲ್ಲಿ. ಓ ಶಿಟ್, ಗೋವಿಂದರಾಜ್ ಅವ್ರ ಅಪ್ಪ ಹೇಳಿದ್ದಾರೆ ಹೆಣ್ಣು ನೋಡಕ್ ನನಗೆ. ಗೋವಿಂದರಾಜು ಅಪ್ಪ ಹೇಳಿದ್ದ? ಹಾ. ಆದ್ರೆ ನಮಗೆ ಕಾಲ್ ಮಾಡಿದ್ರಿ ನೀವು? ಜಸ್ಟ್ ಮಿಸ್ ಆಗಿ ಬಂದಿದೆ ಕಣಪ್ಪ. ಅದು ನಿಮ್ ಮದುವೆ ಆಗಿದೆಯಾ? ನಮ್ ಮದ್ವೆ ಆಗಿಲ್ಲಪ್ಪ, ನಮಗೂ ಒಂದ್ ಹೆಣ್ಣು ನೋಡ. ಮದುವೆ ಆಗಿಲ್ವಾ ಸರ್? ಒಂದ್ ಹೆಣ್ಣು ನೋಡ್ಬೇಕಾದ್ರೆ ಸರ್ 5,000 ಖರ್ಚಾಗತ್ತೆ. 5,000 ಖರ್ಚಾಗತ್ತಾ? 5,000 ಯಾಕೆ, 10,000 ಖರ್ಚಾಗ್ಲಿ. ಹೌದಾ? ಎಂತ ಹುಡುಗಿ ಬೇಕು ಸರ್ ನಿಮ್ಗೆ? ನಮ್ಗೆ ಒಳ್ಳೆ ಸೂಪರ್ ಇದ್ದದ್ದು ಬೇಕು. ಸುಮಾರು ಇದ್ದದಾ? ಪರವಾಗಿಲ್ಲ ಸರ್, ಸುಮಾರು ಇದ್ದಿದ್ರೆ ರಗಡದ ನಮ್ಮ ಹತ್ರ. ಸುಮಾರು ಇದ್ದದಲ್ಲಪ್ಪೋ, ನಿನಗೆ ಹೇಳಿದ್ದ. ನಮ್ಗೆ ಒಳ್ಳೆ ಚೆನ್ನಾಗಿದ್ದದ್ ಬೇಕು. ಚೆನ್ನಾಗಿರೋ ಹುಡುಗಿನ? ಹಾ, ಗಟ್ಟಿ ಇರಬೇಕು. ಕೊಡೋಣ ಬಿಡಿ, ಕೊಡೋಣ. ಯಾವ್ದೋ ಆಳು ಮುಳು ಹಾಕೊಂಡ್ ತಿನ್ನೋದಿದ್ರೆ ಮಾಡಿ ಕೊಡೋಣ ಬಿಡಿ, ಅದಕ್ಕೇನಿಲ್ಲ. ಅಲ್ಲ, ನಿನಗ 10,000 ಕೊಟ್ಟ ಉಪಯೋಗ ಏನು? ಯಾರಿಗೆ? ನಿನಗ. ನಿಮ್ಮಿಂದ ನಾವು ಉದ್ಧಾರ ಆಗ್ಬೇಕಲ್ಲ, ಅದಕ್ಕಾಗಿ. ನಮ್ಮಿಂದ ನೀವು ಉದ್ಧಾರ ಆಗ್ತೀರಪ್ಪ? ಅಲ್ಲ, ನೀವು ಯಾವ್ದ ಹಾಳ ಮೂಳ ನಮಗ್ ಗಂಟ ಹಾಕಿ ನೀವು ರೊಕ್ಕ ತಗೊಂಡ್ ನೀವು ಶನಿರ್ ಹಾಕಿರ? ನಾವು ಬುದ್ಧಿವಂತ ಇದ್ದಾಗ ಮತ್ತೆ ಶಾನ್ಯರ್ ಇದ್ದಾಗ ನಿಮ್ಮಂತವ್ರಿಗೆ ತಗಲಾಕೋದಲ್ಲ. ಹಿಂಗ್ ತಗಲಾಕ್ತೀರಾ? ಆದ್ರ ಮುಂದೆ ನಿಮ್ಗ ಏನಾಗತ್ತದ ನೀವು ಯೋಚನೆ ಮಾಡಿರ? ಮುಂದಿನ ದೇವರೇ ಬಲ್ಲಪ್ಪ. ಈಗ ಪರವಾಗಿಲ್ಲ, ನಿಮ್ಗ ಹುಡುಗಿ ಬೇಕಾ ಬೇಡ, ಬಂದ್ ಯಾವ್ದನ್ನ ನೋಡ್ಕೊಂಡು ಹೋಗ್ತೀರಾ? ನಿಮ್ಮ ಅಪ್ಪಾಜಿ ಅವ್ರಿಗೆ ನಾಟೇಶ್ವರಿ ಬರ್ತಾ ಇದೆ. ಗಂಗರಾಜ ಅಲ್ಲ ನಿಮ್ಮಪ್ಪ? ಹಾ, ಗಂಗರಾಜನ್ ಮಗ ಅಲ್ಲ ನೀನು? ಹೌದು. ಅವ್ನು ನಿಂಗರಾಜ ಅಲ್ಲಿ? ನಿಂಗರಾಜ ಇಲ್ಲ, ಅವ್ನು ಸತ್ತಾನ ಮೊನ್ನೆ. ಅವನಿಗೊಂದು ಹೆಣ್ ತೆಗ್ದಿದೆ ಮಾರಾಯ, ಹಳೆ ಮುದುಕಿನ. ಆತು, ನೀವು ಹೆಣ್ ನೋಡ್ತೇವ್ ಅಂತ ಹೇಳಿ ಈ ನಮ್ನಿ ರೊಕ್ಕ ಎಲ್ಲ ಖರ್ಚು ಮಾಡಿಬಿಟ್ರಿ. ಸಾಲ ಹರಿಯಕ್ ಆಗ್ಲಾರ್ಕ ಊರ್ಲಾಕೊಂಡ್ಬಿಟ್ಟ ಆತ.
ಮೈ ಗೋಡಂಬಿ. ಈಗ ಸರ್ ನಿಮ್ಗೊಂದು ನೆನ್ನಿದೆ, ಅದು ಬೆಳಿಗ್ಗೆ ನೋಡ್ತಾ ಇದ್ದೆ, ಬಾಂಡೆ ತಿಕ್ತಾ ಇತ್ತು, ಪರವಾಗಿಲ್ವಾ ನಿಮ್ಗೆ? ನಮಗ್ ಫೋಟೋ ಕಳ್ಸಿದ್ರ ನಾವ್ ನೋಡಾಕ್ ಬರ್ತೇವಪ್ಪ. ಯಾರ್ದ? ನಿಮ್ಗೆ ಹುಡುಗಿ ಫೋಟೋ ಕಳ್ಸೋದ, ಹುಡುಗಿ ನಿಮ್ ಫೋಟೋ ಕಳ್ಸೋದ? ಹುಡುಗಿ ಫೋಟೋ ನಮಗ್ ಕಳ್ಸ್ರಿ. ನೀವು ಹುಡುಗನ ಹುಡುಗಿನ? ಅಲ್ಲ ನಾವು ನಿಮ್ ತಲಿ ಹಾಪ. ಯಾಕೆ? ಅಲ್ಲ, ನಾವು ಹುಡುಗ ಆಗಿ ಹುಡುಗಿನ ಕೇಳ್ತಿದ್ವಿ, ಹೋಗಿ ಮತ್ ನೀವು ಹುಡುಗನ ಹುಡುಗಿನ ಕೇಳ್ತಿರಲ್ಲ. ಫೋಟೋ ಬಿಡ ಅಂದಿಲ್ಲ ಅದಕ್ಕೆ. ಹುಡುಗಿ ಫೋಟೋ ಬಿಡ ಅಂತ ಹೇಳ್ದಪ್ಪ ನಾನು. ಹುಡುಗಿ ಫೋಟೋ ಬಿಡಂದ್ಯಾ? ಏನು? ಹುಡುಗಿ ಫೋಟೋ ಬಿಡಪ್ಪ ಅಂದ್ಯಾ? ಯಾರಿಗೆ? ನಿಮ್ಮ ಅಪ್ಪಾಜಿಗ ನಿನ್ಗೆ? ನನಗೆ ಬಣ್ಣಪ್ಪ. ನಿಮ್ಮ ಅಪ್ಪಾಜಿ ನೋಡಿದ್ರೆ ನನಗೇನ್ ನೋಡಂತ ಇತ್ತು? ನಮ್ಮ ಅಪ್ಪಾಜಿಗೆ ಮತ್ತೇನ ಇನ್ನೊಂದ? ಇಲ್ಲ, ಕೇಳಿದೆ ನಾನು. ನಿಮ್ಮ ಅಪ್ಪಾಜಿ ಮದುವೆ ಆಗಿದ್ಯಾ? ನಮ್ಮ ಅಪ್ಪಾಜಿ ಮದುವೆ ಆದಾಗ ನಾವ್ ಹುಟ್ಟು ಬಂದೀವಿ. ಮತ್ತೆ ಅವ್ನು ಏನಕ್ಕೆ ನನಗೊಂದ್ ಏನಿದ್ರೆ ನೋಡಂದ? ಅವ ನನಗೋಸ್ಕರ ಹೇಳಿದಿರ್ಬೇಕು ನೋಡು ಒಪ್ಪ. ಮೋಸ್ಟ್ಲಿ ನನ್ ಮಗ ಅನ್ಲಿಲ್ಲಪ್ಪ ಅವನು. ನನಗೊಂದ್ ಏನಿದ್ರೆ ನೋಡಂದ, ಅದಕ್ಕೆ ನಿಮ್ಮ ಅಪ್ಪಾಜಿ ಮದುವೆ ಆಗಿದೆ ಎಲ್ಲ ಕೇಳಿ. ಹೌದಾ? ನಿಂಗೆ ಯಾರೋ ಮತ್ತೆ ಯಾರೋ ಬೇರೆದಾರ ಹೇಳಿದ್ದಾರ ನೋಡು. ಸರಿ ಕಣಪ್ಪ.